ಇನ್ನು ಧರ್ಮಸ್ಥಳ ಫೈಲ್ಸ್ ಅನ್ನು ಓಪನ್ ಮಾಡಿರುವಂತ ಎಸ್ಐಟಿ ಟೀಮ್ ನಿನ್ನೆಯೂ ಕೂಡ ವಿಚಾರಣೆಯನ್ನ ಮಾಡಿದ್ರು, ಇವತ್ತು ಕೂಡ ವಿಚಾರಣೆಯನ್ನ ಮಾಡಿದ್ರು. ಇವತ್ತು ಅಖಾಡಕ್ಕೆ ಇಳಿದಿದ್ದು ಎಸ್ಐಟಿಯ ಮುಖ್ಯಸ್ಥರೇ. ಯಾರು ಇವತ್ತು ವಿಚಾರಣೆಯನ್ನ ಮಾಡಿದ್ರು, ಏನಾಯ್ತು ಇವತ್ತಿನ ಬೆಳವಣಿಗೆ, ರಿಪೋರ್ಟ್ ಇಲ್ಲಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ಎರಡನೇ ದಿನವೂ ಅನಾಮಿಕನಿಗೆ ಗ್ರಿಲ್. ಎಸ್ಐಟಿ ಮುಖ್ಯಸ್ಥರಿಂದಲೇ ದೂರುದಾರನ ವಿಚಾರಣೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ ಸಂಬಂಧ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮಹಾಂತಿ ನೇತೃತ್ವದಲ್ಲಿ ಎಸ್ಐಟಿ ತಂಡ ತನಿಖೆಯನ್ನ ಚುರುಕುಗೊಳಿಸಿದೆ. ನಿನ್ನೆ ಸತತ 8 ಗಂಟೆಗಳ ಸುದೀರ್ಘ ವಿಚಾರಣೆ ಬಳಿಕ ಎರಡನೇ ದಿನವಾದ ಇಂದು ಸಹ ಅನಾಮಿಕನ ವಿಚಾರಣೆ ನಡೆಸಲಾಯಿತು. ಮಂಗಳೂರಿನ ಮಲ್ಲಿಕಟ್ಟೆ ಐಬಿಯಲ್ಲಿರುವ ಎಸ್ಐಟಿ ಕಚೇರಿಗೆ ತನ್ನ ವಕೀಲರೊಂದಿಗೆ ಆಗಮಿಸಿದ ಅನಾಮಿಕ ದೂರುದಾರನ ವಿಚಾರಣೆ ನಡೆಸಲಾಯಿತು. ಶವ ಹೂತಿಟ್ಟ ಕೇಸ್ ತನಿಖೆಗೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮಹಾಂತಿ ಅಧಿಕೃತವಾಗಿ ಇಂದು ಎಂಟ್ರಿ ಕೊಟ್ಟಿದ್ದಾರೆ. ಅನಾಮಿಕ ದೂರುದಾರ ನೀಡಿದ ದೂರು ಎಫ್ಐಆರ್ ನಿನ್ನೆ ನಡೆದ ವಿಚಾರಣೆ ಬಗ್ಗೆ ಡಿಐಜಿ ಅನುಚೇತ್ರಿಂದ ಮಾಹಿತಿ ಪಡೆದುಕೊಂಡ್ರು. ದೂರುದಾರನ ಹೇಳಿಕೆಗಳ ಸತ್ಯಾಸತ್ಯತೆ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ನಡೆಸ್ತಾ ಇರುವ ಎಸ್ಐಟಿ ಟೀಮ್ ದೂರುದಾರ ಆತನ ವಕೀಲರಿಗೆ ನೀಡಿರುವ ವಿಡಿಯೋ ದಾಖಲೆಯನ್ನ ಪಡೆದುಕೊಂಡಿದ್ದಾರೆ. ಈ ಹೇಳಿಕೆಗೂ ಇಂದು ದೂರುದಾರ ನೀಡ್ತಾ ಇರುವ ಹೇಳಿಕೆಗೂ ಅಧಿಕಾರಿಗಳು ತಾಳೆ ಹಾಕಲಿದ್ದಾರೆ. ಈ ಆಧಾರದ ಮೇಲೆ ದೂರುದಾರನ ಖುದ್ದು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮಹಾಂತಿ ವಿಚಾರಣೆಗೊಳಪಡಿಸಿದ್ರು. ಎರಡನೇ ದಿನ ಅನಾಮಿಕನ ವಿಚಾರಣೆ. 2014ರಲ್ಲಿ ದೂರುದಾರನ ಕುಟುಂಬದ ಬಾಲಕಿಗೆ ಕಿರುಕುಳದ ಬಗ್ಗೆ ಪ್ರಶ್ನೆ. 2014 ಡಿಸೆಂಬರ್ನಲ್ಲಿ ಧರ್ಮಸ್ಥಳದಿಂದ ಓಡಿ ಹೋದೆ ಎಂದಿದ್ದ ಅನಾಮಿಕ. ಲೈಂಗಿಕ ಕಿರುಕುಳ ನೀಡಿದ ವ್ಯಕ್ತಿ ನಿಮ್ಮ ಕುಟುಂಬದ ಸಂಪರ್ಕದಲ್ಲಿದ್ರಾ? 2014ರಲ್ಲಿ ನೀವು ಅನುಭವಿಸಿದ್ದ ಹಿಂಸೆ ಯಾವ ರೀತಿ ಇತ್ತು? ನಿರ್ದಿಷ್ಟ ವ್ಯಕ್ತಿಯಿಂದ ಮಾನಸಿಕ ಹಿಂಸೆ ಆಗಿತ್ತಾ? ನೀವು ತಕ್ಷಣವೇ ಆಗ ಪೊಲೀಸರನ್ನ ಯಾಕೆ ಸಂಪರ್ಕ ಮಾಡಿಲ್ಲ? ಘಟನೆ ಬಳಿಕ ಯಾವ ರಾಜ್ಯಕ್ಕೆ ಹೋಗಿ ತಲೆಮರೆಸಿಕೊಂಡಿದ್ದೀರಿ? ನೀವು ತಲೆಮರೆಸಿಕೊಂಡಿದ್ದ ವೇಳೆ ನಿಮ್ಮ ಕುಟುಂಬ ಸೇಫ್ ಆಗಿತ್ತಾ? ನಿಮ್ಮನ್ನ ಯಾರಾದರೂ ಹುಡುಕಾಟ ನಡೆಸಿದ್ರಾ? ಬೆದರಿಕೆ ಹಾಕಿದ್ರಾ? ಲೈಂಗಿಕ ಕಿರುಕುಳ ನಡೆಸಿದ ವ್ಯಕ್ತಿಗಳನ್ನ ಗುರುತಿಸಲು ಸಹಕರಿಸುವಿರಾ? ಹೀಗೆ ಹಿಂದಿನ ಹೇಳಿಕೆಗಳನ್ನ ಮುಂದಿಟ್ಟುಕೊಂಡು ಸಾಲು ಸಾಲು ಪ್ರಶ್ನೆಗಳನ್ನ ತನಿಖಾಧಿಕಾರಿ ಕೇಳಿದ್ದಾರೆ. ಜೊತೆಗೆ ಮೊಹಂತಿಯವರು ನೇರ ಅನಾಮಿಕನಿಗೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಾರೆ. ಅನಾಮಿಕನಿಗೆ ಮೊಹಂತಿ ಪ್ರಶ್ನೆಗಳು. ಶವ ಹೂತು ಹಾಕಿದ್ದ ವೇಳೆ ನಿನ್ನ ಜೊತೆ ಇದ್ದವರು ಯಾರು? ತಲೆಬುರುಡೆ ತಂದದ್ದು ಎಲ್ಲಿಂದ? ಆ ವೇಳೆ ನಿನ್ನ ಜೊತೆ ಯಾರಿದ್ರು? ತಲೆಬುರುಡೆ ಯಾರದ್ದು ಅನ್ನೋ ಖಚಿತತೆ ಇದೆಯಾ? ಪರಿಚಿತ ವ್ಯಕ್ತಿಗಳ ಮೃತದೇಹ ಹೂತು ಹಾಕಿದ್ದ? ಮೃತದೇಹ ಹೂಳಲು ಬಲವಂತಪಡಿಸಿದ ಮೇಲ್ವಿಚಾರಕರ ಹೆಸರೇನು? ತಲೆಬುರುಡೆ ತೆಗೆಯಲು ಓರ್ವನಿಂದಲೇ ಹೇಗ್ ಸಾಧ್ಯ? ನಿಮಗೆ ಸಹಕರಿಸಿದವರು ಯಾರು? ಎಷ್ಟು ಮಂದಿ ಇದ್ರು? ಎಂಬ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ದೂರುದಾರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ. ಹೊರಬರ್ತಾ ಸಮಾಧಿ ರಹಸ್ಯ. ಇನ್ನು ದೂರುದಾರನಿಗೆ ಎಸ್ಐಟಿ ತಂಡದಿಂದ ಪ್ರಶ್ನೆಗಳ ಸರಮಾಲೆಯೇ ಕೇಳಲಾಗ್ತಿದೆ. ವಿಚಾರಣೆ ಬಳಿಕ ಆತನಿಗೆ ನೋಟಿಸ್ ಕೊಡುವ ಚಿಂತನೆಯೂ ಇದೆ. ಅಲ್ಲದೆ ಆತನನ್ನ ವಶಕ್ಕೆ ಪಡೆಯುವ ಸಾಧ್ಯತೆಯೂ ಕೂಡ ಇದೆ. ಬಳಿಕ ಕಸ್ಟಡಿಗೆ ಪಡೆದು ಧರ್ಮಸ್ಥಳಕ್ಕೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡುವ ಬಗ್ಗೆ ತನಿಖಾಧಿಕಾರಿಗಳು ಚರ್ಚಿಸಿದ್ದಾರೆ. ಇನ್ನು ಎಸ್ಐಟಿ ತನಿಖೆ ಬಗ್ಗೆ ದಾವಣಗೆರೆಯಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ನಮ್ಮ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ತನಿಖೆ ನಡೆಸುತ್ತಿರುವಾಗ ಮಾತನಾಡುವುದು ತಪ್ಪು ಎಂದಿದ್ದಾರೆ. ಜನರ ಅಪೇಕ್ಷೆಯಂತೆ ಎಸ್ಐಟಿಯನ್ನ ಆದೇಶ ಮಾಡಿದೆ. ತನಿಖೆ ನಿನ್ನೆಯಿಂದನೇ ನಮ್ಮ ಅಧಿಕಾರಿಗಳು ಹೋಗಿ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ಆ ತನಿಖೆ ವರದಿ ಬರೋವರೆಗೂ ಕೂಡ ನಾವು ಯಾರು ಕೂಡ ಏನು ಹೇಳಿಕೆ ಕೊಡಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಸಬ್ಜುಡಿಸ್ ಆಗುತ್ತೆ. ಆದ್ರಿಂದ ತನಿಖೆ ವರದಿ ಬಂದ ಮೇಲೆ ನಾವು ಏನಾದರೂ ಕೂಡ ಹೇಳ್ಬೋದು. ಒಟ್ಟಾರೆ ಎಸ್ಐಟಿ ಎದುರು ಮತ್ತೆ ಅನಾಮಿಕ ಹಾಜರಾಗಿದ್ದು ಸಮಾಧಿ ಆಗಿದ್ದ ಶವಗಳ ರಹಸ್ಯ ಹೊರಬರುತ್ತಾ? ಮಹಜರು ದಿನವೇ ಸ್ಥಳದ ಸೀಕ್ರೆಟ್ ಬಯಲಾಗುತ್ತಾ? ನೋಡ್ಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.